ಮೇಷರಾಶಿಯ ಸರ್ಕಾರಿ ಉದ್ಯೋಗಿಗಳಿಗೆ ಏನೋ ಒಳ್ಳೆಯ ಒಂದು ಅವಕಾಶ, ಬಡ್ತಿ ಅಥವಾ ಉದ್ಯೋಗದಲ್ಲಿ ಇಷ್ಟು ದಿವಸ ಇದ್ದಂತಹ ಒಂದು ಸಣ್ಣ ಕಿರಿಕಿರಿ ತಪ್ಪುವಂತಹ ಸಾಧ್ಯತೆ, ಬಡ್ತಿಗೆ ಅವಕಾಶಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ತಾತ್ಸಾರ ಮಾಡಿದರೆ ಅವರಿಗಾಗತಕ್ಕಂತಹ ತೊಂದರೆ, ಆ ನೋವು ನಿಮಗೆ ಶಾಪವಾಗಿ ಪರಿಣಮಿಸಬಹುದು. ಇದು ಯಾವುದನ್ನೂ ಹೆದರ್ಕೊಳ್ಬೇಕಾದಂಥದ್ದು ಅಂತಲ್ಲ, ಕರ್ತವ್ಯದ ದೃಷ್ಟಿಯಿಂದ, ಮಾನವೀಯತೆ ದೃಷ್ಟಿಯಿಂದ ಅಗತ್ಯವಾಗಿ ಮಾಡಬೇಕಾದಂತಹ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕು. ನಿಮ್ಮ ಬಂಧು ಮಿತ್ರರು ನಿಮಗೆ ಸಹಾಯವನ್ನು ಮಾಡಬಹುದು ಅಥವಾ ಯಾವುದೋ ಸಂದರ್ಭದಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸಬಹುದು. ಅದೆಲ್ಲದರ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಮನಸ್ಥಿತಿ ಮಾತ್ರ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಮಾನಸಿಕವಾಗಿ ತುಂಬ ತೊಳಲಾಟಗಳನ್ನು ಈ ದಿವಸ ನೋಡಬೇಕಾದಂಥದ್ದು. ಆರ್ಥಿಕವಾಗಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಚಿಂತೆಗಳು ಹೆಚ್ಚಾಗ್ತಕ್ಕಂಥದ್ದಿದೆ. ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಲಾಭದ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಹಳದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ಮಾನಸಿಕವಾದಂತಹ ಸ್ಥಿಮಿತತೆ, ಮಾನಸಿಕವಾದಂತಹ ಸಮಾಧಾನ ನಿಮ್ಮದಾಗಲಿ. ಶುಭವಾಗಿ. ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಾಸಂಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ, ಸಂತೋಷ ಸಿಕ್ಕುವಂತಹ ವಾತಾವರಣ ಇರುತ್ತೆ. ಆರ್ಥಿಕ ಸ್ಥಿತಿಯ ಬಗ್ಗೆ ತುಂಬ ಲೆಕ್ಕಾಚಾರವನ್ನು ಮಾಡ್ತೀರಿ. ದುಡ್ಡು ಕಾಸನ್ನು ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು, ಯಾವುದರಿಂದ ಏನು ಲಾಭ ಬರುತ್ತೆ, ಭವಿಷ್ಯಕ್ಕೆ ಅದು ಹೇಗೆ ಅನುಕೂಲವಾಗುತ್ತೆ, ಈ ರೀತಿಯೆಲ್ಲ ದೂರದ ಆಲೋಚನೆಗಳು ಆರ್ಥಿಕವಾದ ವಿಷಯದಲ್ಲಿ ಹೆಚ್ಚಾಗುವಂಥದ್ದಿದೆ. ಹಳೆಯ ಆಸ್ತಿಯಿಂದ ಹಣದ ಲಾಭವಾಗ್ತಕ್ಕಂಥದ್ದು, ಪಿತ್ರಾರ್ಜಿತವೋ ಪೂರ್ವಾರ್ಜಿತವೋ ಬಹಳ ದಿವಸಗಳ ಹಿಂದೆ ತಾವೇ ಅದನ್ನು ಖರೀದಿ ಮಾಡಿದರೆ ಅದರ ಮಾರಾಟವೋ ಅಥವಾ ಅದರ ಬೆಲೆಯೋ ನಿಮಗೆ ಉತ್ತಮವಾದಂತಹ ಲಾಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹೆಂಗಸರಿಂದ ಮೋಸವಾಗ್ತಕ್ಕಂಥದ್ದು, ಇದನ್ನು ತುಂಬ ಗಾಂಭೀರ್ಯವಾಗಿ ನೀವು ಗಣನೆಗೆ ತೆಗೆದುಕೊಳ್ಳಬೇಕಾದಂತಹ ವಿಷಯ. ವಿಶ್ವಾಸಾರ್ಹವಾದಂತಹ ಸಲಹೆಗಳಿಂದ ನಿಮಗೆ ಪ್ರಯೋಜನವಾಗುತ್ತೆ. ಯಾವ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಆತ್ಮೀಯವಾಗಿ ಸಲಹೆ ಸೂಚನೆಗಳನ್ನು ಕೊಡ್ತಾರೋ, ಅವರ ಬಗ್ಗೆ ನಿಮಗೆ ಪರಿಪೂರ್ಣವಾದಂತಹ ನಂಬಿಕೆ ಇರುತ್ತೋ ಅಂತಹ ನಂಬಿಕೆ ಅಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಯಾವ ತೊಂದರೆಗಳೂ ಇಲ್ಲದೆ ನಿಮ್ಮ ಎಲ್ಲ ಕೆಲಸಗಳನ್ನು ಈ ದಿವಸ ನೀವು ಮಾಡ್ತೀನಿ ಅಂತ ಹೇಳಿ ಮುಂದಾಗುವಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ 12 ಸಲ ಪಠನೆ ಮಾಡಿ ನರಸಿಂಹನ ಅನುಗ್ರಹವನ್ನು, ಆಶೀರ್ವಾದವನ್ನು ಬೇಡಿ. ಶುಭವಾಗಿ. ಮಿಥುನ ರಾಶಿ ಮನೆಯಲ್ಲಿ ಭಿನ್ನಾಭಿಪ್ರಾಯದ ಮಾತು ಮಾನಸಿಕವಾಗಿ ತುಂಬ ಬೇಸರವಾಗುತ್ತೆ. ಏನೋ ಒಂದು ರೀತಿಯಲ್ಲಿ ಕುಟುಂಬವನ್ನು ಸರಿಪಡಿಸೋಣ, ಕುಟುಂಬಕ್ಕೊಂದು ಒಳ್ಳೆಯದು ಮಾಡೋಣ, ನಾವು ಕೂಡ ಸಮಾಜದಲ್ಲಿ 4-6 ಜನದ ರೀತಿಯಲ್ಲಿ ಇರೋಣ ಅಂತ ಹೇಳಿ ನಿಮ್ಮ ಪ್ರಯತ್ನಗಳು ನಡೀತಾ ಇದ್ದರೆ ಆ ಎಲ್ಲ ವಿಷಯಗಳಿಗೆ ಮನೆಯಲ್ಲಿ ಅಭಿಪ್ರಾಯ ಭೇದಗಳು ಬರುತ್ತೆ. ಮಾನಸಿಕವಾಗಿ ತುಂಬ ಬೇಸರವನ್ನು ಮಾಡಿಕೊಳ್ತೀರಿ. ಎಷ್ಟು ಮಾಡಿದರೂ ಇಷ್ಟೇ ಅನ್ನುವಂತಹ ಮಾತು ನಿಮ್ಮಿಂದ ಬರತಕ್ಕಂಥದ್ದು. ಆತ್ಮೀಯರ ಭೇಟಿ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕೊಡುತ್ತೆ. ಮನೆಯಲ್ಲಿ ನಡೆದ ಘಟನೆಯನ್ನು ಅವರ ಹತ್ರ ಹಂಚಿಕೊಳ್ತೀರಿ. ಏನೋ ಒಂದು ರೀತಿಯಲ್ಲಿ ಸಮಾಧಾನ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಸಾಮಾಜಿಕವಾಗಿ ಚಟುವಟಿಕೆಗಳು ಚೆನ್ನಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಭಯ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದಕ್ಕೆ, ಗುರುತಿಸ್ಕೊಳ್ಳೋದಕ್ಕೆ ಏನೋ ಒಂದು ರೀತಿಯಲ್ಲಿ ಹಿಂಜರಿಕೆ ನಿಮಗೆ ಉಂಟಾಗ್ತಕ್ಕಂಥದ್ದಿದೆ. ಮಾನಸಿಕವಾದಂತಹ ದೌರ್ಬಲ್ಯ ನಿಮಗೆ ತೊಂದರೆಯನ್ನು ಕೊಡುತ್ತೆ. ಮನಸ್ಸು ಮೊದಲು ಗಟ್ಟಿಯಾಗಬೇಕು. ನಾನು ಯಾವುದನ್ನು ಮಾಡಿದರೆ, ಯಾವ ಕೆಲಸದಲ್ಲಿ ನಾನು ಮುಂದಾದರೆ ನನಗೆ ಜಯ ಅನ್ನುವಂಥದ್ದಿದೆ ಅನ್ನುವ ಆತ್ಮವಿಶ್ವಾಸ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ದೂರಿನ ಪ್ರಯಾಣ ಒಳ್ಳೆಯದಲ್ಲ. ಹಲವಾರು ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯನ ಅನುಗ್ರಹ ನಿಮ್ಮ ಮೇಲಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ ಪ್ರಯತ್ನಪೂರ್ವಕವಾಗಿ ಮಾಡಿದಂತಹ ಕೆಲಸ ಏನಿದೆ ಅದು ಪೂರ್ಣ ಫಲವನ್ನು ಕೊಡುತ್ತೆ. ಅಂದರೆ ಯಾವುದೇ ಕೆಲಸಕ್ಕೆ ತಾತ್ಸಾರವಾಗಲಿ ಬೇಜವಾಬ್ದಾರಿ ಆಗಲಿ ಇರಬಾರದು ಅನ್ನುವಂಥದ್ದು ಇದರ ಅರ್ಥ.
ಪರಿಪೂರ್ಣವಾಗಿ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾದಂಥದ್ದು. ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಕಾಡುವಂಥದ್ದಿದೆ, ಹಣಕಾಸಿನ ವಿಚಾರದಲ್ಲಿ ಏನೋ ಸಮಸ್ಯೆಗಳು ಆಗುವಂಥದ್ದು, ಭೂ ಸಂಬಂಧವಾದಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ. ಆದರೆ ಖರೀದಿಗಾಗಲಿ ಮಾರಾಟಕ್ಕಾಗಲಿ ಆಷಾಢ ಮಾಸ ಶೂನ್ಯ ಮಾಸ ಅಂತಕ್ಕಂಥದ್ದು ಒಂದು ನಿಮಗೆ ಅಡ್ಡಿ ಅನ್ನುವ ರೀತಿಯಲ್ಲಿ ಆಗತ್ತೆ. ಆಹಾರದ ವಿಚಾರದಲ್ಲಿ ಏನೂ ವ್ಯತ್ಯಾಸ ಆಗದೇ ಇರುವ ಹಾಗೆ ಗಮನಿಸ್ಕೊಳ್ಬೇಕು. ಆಹಾರದಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಆರೋಗ್ಯದಲ್ಲಿ ತೊಂದರೆಯನ್ನು ನೀವು ಕಾಣಬೇಕಾದಂಥದ್ದಿದೆ. ಮನೆಯ ಕೆಲಸವನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಮಾಡೋದಕ್ಕೆ ಒಳ್ಳೆಯ ಸಮಯ. ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಪೂರ್ಣವಾಗಿ ಮುಗಿಸಬೇಕಾದಂಥದ್ದು. ಮಾನಸಿಕವಾದಂತಹ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಬದಲಾದರೆ ಒಳ್ಳೆಯದು. ನಾನು ಹೀಗೇ ಇರುವಂಥದ್ದು ಅನ್ನುವಂತಹ ಹಠ ಆಗಲಿ ಮಂಡುತನವಾಗಲಿ ಬೇಡ ಅನ್ನುವಂಥದ್ದು ಸಲಹೆಯಾಗತ್ತೆ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಮುಂದಿನ ದಿನಮಾನದಲ್ಲಿ ಅನುಕೂಲವಾಗಲಿ ಅಂತಕ್ಕಂಥದ್ದು ಶುಭವಾಗಿ. ಸಿಂಹರಾಶಿ ಅಹಂಭಾವವನ್ನು ದೂರ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ನಾನೇ ಅನ್ನುವಂತಹ ಭಾವನೆಗಳು ದೂರವಾದರೆ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಒಂದಷ್ಟು ಅನುಕೂಲವಾಗುತ್ತೆ. ಜನ ನಿಮಗೆ ಸಹಕರಿಸ್ತಾರೆ, ನಿಮ್ಮ ಜೊತೆಯಲ್ಲಿ ಜನ ಇರ್ತಾರೆ ಅನ್ನುವಂಥದ್ದು. ನಾನೇ ಅನ್ನುವಂತಹ ಭಾವನೆ ಹೆಚ್ಚಾದಾಗ ಎಲ್ಲ ನಿಮ್ಮಿಂದ ದೂರವಾಗ್ತಕ್ಕಂತಹ ಸಾಧ್ಯತೆ. ಮನೆಯ ಮಾರಾಟವಾಗಲಿ ಖರೀದಿಯಾಗಲಿ ಇಂತಹ ವಿಚಾರಗಳಿಗೆ ಇದು ಸೂಕ್ತವಾದಂತಹ ಸಮಯ ಅಲ್ಲ ಅನ್ನುವಂಥದ್ದು ಗೊತ್ತಿರಬೇಕು. ಹಿಂದಿನ ಸಾಲ ತೀರೋದಕ್ಕೆ ಅವಕಾಶ ಇದೆ. ಯಾವುದೋ ಉದ್ದೇಶದಿಂದ ಸಾಲ ಮಾಡಿದರೆ ಸಾಲವನ್ನು ಮಾಡಿದಂಥವರಿಗೆ ಮುಖ್ಯವಾಗಿ ಆ ಸಾಲವನ್ನು ಹಿಂದಿರುಗಿಸಿ ಕೊಡ್ತಕ್ಕಂತಹ ಒಂದು ಯೋಗ್ಯತೆ ಈ ದಿವಸ ಬರುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನುಕೂಲವಾಗುತ್ತೆ ಅನ್ನುವಂಥದ್ದು. ಪ್ರಭಾವಿ ವ್ಯಕ್ತಿಗಳಿಂದ ನಿಮ್ಮ ನೈಜ ಸಂಪತ್ತು ವೃದ್ಧಿಯಾಗುತ್ತೆ. ಇದರ ಅರ್ಥ ನಿಮ್ಮ ಆಸ್ತಿ ಪಾಸ್ತಿ ಏನಾದರೂ ಇರಬಹುದು, ಅದಕ್ಕೆ ಯಾರೋ ಸಮಾಜದಲ್ಲಿ ಹೆಸರನ್ನು ಮಾಡಿರತಕ್ಕಂಥವರು, ರಾಜಕಾರಣಿಗಳು, ಸಾಧಕರು ಇವರೆಲ್ಲ ನಿಮಗೆ ಒಂದಷ್ಟು ಪ್ರೋತ್ಸಾಹವನ್ನು ಮಾಡೋದರಿಂದ ಸಹಾಯವನ್ನು ಮಾಡೋದರಿಂದ ನಿಮ್ಮ ಆಸ್ತಿಯಲ್ಲಿ ವೃದ್ಧಿ ಅನ್ನುವಂಥದ್ದನ್ನು ಕಾಣಬಹುದು. ತೊಂದರೆಗೆ ಪರಿಹಾರವನ್ನು ಹುಡುಕ್ತಕ್ಕಂತಹ ನಿಮ್ಮ ಧೈರ್ಯವನ್ನು ಮೆಚ್ಚಿಕೊಳ್ಬೇಕು. ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ಅದನ್ನು ಗೆದ್ದು ಬರ್ತೀನಿ ಅಂತಕ್ಕಂತಹ ಮಾನಸಿಕವಾದ ಸ್ಥಿರತೆ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ. ಕೆಲಸ ಅಥವಾ ವೃತ್ತಿಯಲ್ಲಿ ಒಂದು ರೀತಿಯ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಮಕ್ಕಳ ಆರೋಗ್ಯದ ಬಗ್ಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕು. ಏನೋ ತಾತ್ಸಾರ ಮಾಡಿ ಅದು ಸರಿಯಾಗತ್ತೆ ಅನ್ನುವಂತಹ ಭಾವನೆಗಳಿದ್ದಾಗ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸ್ತೀರಿ. ವೃತ್ತಿಯಲ್ಲಿ ಗಣನೀಯವಾದಂತಹ ಲಾಭವನ್ನು ಪಡೆಯುವುದಕ್ಕೆ ಅವಕಾಶಗಳಾಗತ್ತೆ. ಆದರೆ ಭಗವಂತನ ಅನುಗ್ರಹ ನಮ್ಮ ಅದೃಷ್ಟದ ಜೊತೆಗೆ ನಮ್ಮ ಪ್ರಯತ್ನವೂ ಕೂಡ ಪ್ರಾಮಾಣಿಕವಾಗಿರಬೇಕು. ಆಗ ಮಾತ್ರ ಲಾಭವನ್ನು ಗಳಿಸಲಿಕ್ಕೆ ಅನುಕೂಲವಾಗುತ್ತೆ. ಲಾಭ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಲಾಭವೂ ಬರೋದಿಲ್ಲ. ನಮ್ಮ ಪ್ರಯತ್ನಗಳು ನಿರಂತರವಾಗಿ ಬೇರೆ ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ಹಾಗೆ, ಸಮಾಜಕ್ಕೆ ಕೆಟ್ಟ ಅಥವಾ ತಪ್ಪು ಸಂದೇಶಗಳು ಹೋಗದೇ ಇರೋ ಹಾಗಿದ್ದರೆ ಅದು ನಿಮಗೆ ಒಳ್ಳೆಯದಾಗಿ ಪರಿಣಾಮವನ್ನು ಬೀರುತ್ತೆ. ಅಂದುಕೊಂಡಂತಹ ಕೆಲಸಗಳು ಬಹಳ ಸುಲಭವಾಗಿ ನೆರವೇರತಕ್ಕಂತಹ ದಿವಸ ಇದು. ಕೋಪವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಬೇಕು. ಯಾವಾಗ ನಾವು ಅಂದುಕೊಂಡಂತಹ ಕೆಲಸಗಳು ಸರಾಗವಾಗಿ ಆಗುತ್ತೋ, ಕೈಯಲ್ಲಿ ಹಣ ಓಡಾಡುತ್ತೋ ಅಥವಾ ಇನ್ಯಾವುದೋ ಅಧಿಕಾರಿಗಳ ಒಂದು ಮಾರ್ಗದರ್ಶನವೋ ಸಹಾಯವೋ ನಮಗೆ ಸಿಕ್ಕತ್ತೋ, ಬೆಂಬಲ ಅವ್ರದ್ದು ಸಿಕ್ಕತ್ತೋ, ಆಗ ನಮ್ಮ ದರ್ಪ ಹೆಚ್ಚಾಗ್ತಕ್ಕಂಥದ್ದು. ಅದು ನಮಗೆ ಗೊತ್ತಿಲ್ಲದೆ ಆಗುವಂಥದ್ದು ಕೂಡ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ನೇಹಿತರ ಬೆಂಬಲ ನಿಮಗೆ ಅನುಕೂಲವನ್ನು ಮಾಡುತ್ತೆ. ಬೇರೆಯವರ ಜೊತೆಯಲ್ಲಿ ಸೇರಿಕೊಂಡು ಯಾವ ವ್ಯವಹಾರವನ್ನು ಮಾಡಬೇಡಿ. ಇದರ ಅರ್ಥ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ನಿಮಗೆ ಆಗಿ ಬರೋಲ್ಲ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂದುವರಿಬೇಕಾದಂಥದ್ದು. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ನಿಮ್ಮ ಸಾಮರ್ಥ್ಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಯಾವುದೋ ಒಂದು ಕೆಲಸ, ಒಂದು ಜವಾಬ್ದಾರಿಯನ್ನು ನಿಮಗೆ ವಹಿಸಿದರೆ ಅಥವಾ ನಿಮ್ಮ ಪಾಲಿಗೆ ಅದು ಬಂದರೆ ಅದನ್ನು ಪರಿಪೂರ್ಣ ಮಾಡ್ತಕ್ಕಂತಹ ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯ ಎಲ್ಲವೂ ಕೂಡ ನಿಮಗಿರುತ್ತೆ. ಆದರೆ ನೀವು ಅದನ್ನು ಅರ್ಥಕೊಳ್ಬೇಕು. ನಾನು ಈ ಕೆಲಸವನ್ನು ಮಾಡಿ ಮುಗಿಸಬಲ್ಲೆ ಅನ್ನುವಂಥದ್ದು ನಿಮಗೆ ಮೊದಲು ಗೊತ್ತಾಗಬೇಕಾದಂಥದ್ದು. ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗಿ ಬೇರೆ ಊರಿಗೆ ಪ್ರಯಾಣವನ್ನು ಮಾಡಿ. ಆಗ ನಿಮ್ಮ ಮಾನಸಿಕವಾದಂತಹ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಬದಲಾಗತ್ತೆ. ನಿಮ್ಮ ಒರಟುತನ ದಾಂಪತ್ಯದಲ್ಲಿ ಬಿರುಕನ್ನು ಮೂಡಿಸುತ್ತೆ.
ಮನೆಯಲ್ಲಿ ಎಷ್ಟು ಸೌಜನ್ಯದಿಂದ ಸೌಮ್ಯವಾಗಿ ವರ್ತಿಸಬೇಕೋ ಅದೇ ರೀತಿಯಲ್ಲಿ ಇರಬೇಕು ಅಂತಕ್ಕಂತಹದ್ದು. ಜನರಿಂದ ನಿಮಗೆ ಅವಮಾನವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಇದಕ್ಕೆಲ್ಲ ನಿಮ್ಮ ಗುಣಸ್ವಭಾವಗಳೇ ಕಾರಣ ಅಂತ ಹೇಳಬೇಕು. ತಂದೆಯವರಿಂದ ನಿಮಗೆ ವಿಶೇಷವಾದಂತಹ ಸಹಾಯ ಆಗುವಂಥದ್ದಿದೆ. ಪ್ರೇಮ ವಿವಾಹವಾದಂಥವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ, ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದಂಥವರು ಈ ದಿವಸ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕವಾದಂತಹ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ವಿಶೇಷವಾಗಿ ನಾಗನಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಅರಿಶಿಣದ ನೀರಿನಿಂದ ಅಭಿಷೇಕವನ್ನು ಮಾಡಿಸುವಂಥದ್ದು ಒಳ್ಳೆಯದು. ಇದರಿಂದ ನಿಮ್ಮಲ್ಲಿರ್ತಕ್ಕಂತಹ ಏನೋ ವೈರುಧ್ಯ ಉಪಶಮನವಾಗತ್ತೆ ಅನ್ನುವಂಥದ್ದು ಶುಭವಾದ. ವೃಶ್ಚಿಕ ರಾಶಿ, ಕ್ರೀಡಾಪಟುಗಳಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ದಿವಸ. ಮಾತಿನಿಂದ ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಪಡ್ತೀರಿ, ಅದರಿಂದ ನಿಮ್ಮ ಕೋಪ ಹೆಚ್ಚಾಗ್ತಕ್ಕಂಥದ್ದು. ಇದನ್ನು ಸ್ವಲ್ಪ ತಾಳ್ಮೆಯಿಂದಲೇ ಎದುರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಆಧ್ಯಾತ್ಮಿಕ ನಾಯಕರ ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದು. ಧರ್ಮ ಮುಖಂಡರು ಅಥವಾ ಧಾರ್ಮಿಕ ಮುಖಂಡರು ನಿಮಗೊಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ಪಾಲಿಸುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವ ವಿಷಯದಲ್ಲೂ ಕೂಡ ಏನನ್ನು ನಿರೀಕ್ಷೆ ಮಾಡಬೇಡಿ. ಎಷ್ಟು ನಿಮಗೆ ಬರಬೇಕೋ, ಎಷ್ಟು ಸಂದಾಯವಾಗಬೇಕೋ ಅಷ್ಟು ಆಗೇ ಆಗುತ್ತೆ. ಅದಕ್ಕಿಂತ ಮೀರಿ ನೀವು ನಿರೀಕ್ಷೆ ಮಾಡಿದರೆ ಅದು ತಪ್ಪಾದೀತು. ಈ ದಿವಸ ನೈಜವಾಗಿ ವರ್ತಿಸಿ, ಸ್ವಾಭಾವಿಕವಾಗಿರಿ. ನಾಟಕೀಯವಾದಂತಹ ಯಾವ ಬುದ್ಧಿಯೂ ಯಾವ ಪ್ರದರ್ಶನವೂ ಕೂಡ ಬೇಡ. ಅದು ಬೇರೆಯವರಿಗೆ ಗೊತ್ತಾದಾಗ ನಿಮಗೆ ದೊಡ್ಡ ಮಟ್ಟದ ಅವಮಾನವಾಗುತ್ತೆ, ಜೊತೆಗೆ ಇರತಕ್ಕಂತಹ ಮರ್ಯಾದೆಯನ್ನು ಕಳ್ಕೊಳ್ತೀರಿ ಅನ್ನುವಂಥದ್ದು ಮುಖ್ಯ ಇಲ್ಲಿ. ಬೇರೆಯವರಿಗೆ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿ ಹೋಗಿ ನೀವು ತೊಂದರೆಗೆ ಸಿಗಹಾಕ್ಕೊಳ್ತೀರಿ, ಇದು ಬೇಕಾ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಧನುರಾಶಿ, ಮಾನಸಿಕವಾಗಿ ಸಮಾಧಾನ, ಇದರಿಂದ ಒಳ್ಳೆಯ ಆಲೋಚನೆಗಳು ಬರುತ್ತೆ. ಜೊತೆಗೆ ಅದೃಷ್ಟದಿಂದ ನಿಮಗೆ ಶುಭ ಸುದ್ದಿಯೂ ಕೂಡ ಬರತಕ್ಕಂತಹದ್ದಿದೆ. ವೈವಾಹಿಕ ಜೀವನದಲ್ಲಿ ಅಂದರೆ ದಾಂಪತ್ಯದಲ್ಲಿ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂತಹ ಸೂಚನೆಗಳಿದೆ. ಅದನ್ನು ಏನೋ ದೊಡ್ಡದು ಅಂತ ಹೇಳಿ ಬೆಳೆಸ್ಕೊಂಡು ಹೋಗೋದಕ್ಕಿಂತ ಸೂಕ್ತವಾದಂತಹ ರೀತಿಯಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವಂಥದ್ದು ಒಳ್ಳೆಯದಾಗಿರುತ್ತೆ ಅನ್ನುವಂಥದ್ದು. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ. ಕೆಲಸದ ಜಾಗದಲ್ಲಿ ವೈಮನಸ್ಯವಾಗುತ್ತೆ, ಜಗಳವಾಗುತ್ತೆ, ವಿರೋಧವನ್ನು ಕಟ್ಟಿಕೊಳ್ತೀರಿ. ಇದರ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕಾದಂಥದ್ದು. ಈ ದಿವಸ ಯಾವುದೇ ಒಪ್ಪಂದಗಳಿರಲಿ ಅಥವಾ ಬೇರೆ ಮುಖ್ಯವಾದಂತಹ ದಾಖಲಾತಿಗಳಿಗೆ ಸಹಿ ಮಾಡುವಂಥದ್ದು ಖಂಡಿತವಾಗಿ ಬೇಡ. ಆದರೆ ಅದನ್ನು ಅಪಾರ್ಥ ಮಾಡಿಕೊಳ್ಬಾರ್ದು. ತುಂಬ ಅಗತ್ಯವಾಗಿ ಯಾವುದೋ ಸರ್ಕಾರದ ಆದೇಶ ಏನೋ ಇದೆ, ಅದಕ್ಕೆ ಗುರೂಜಿ ಹೇಳಿಬಿಟ್ಟಿದ್ದಾರೆ ಇವತ್ತು ಸಹಿ ಮಾಡೋದಿಲ್ಲ, ಈ ರೀತಿದೆಲ್ಲ ಮಾಡಿಕೊಂಡಾಗ ತಪ್ಪಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಏನೋ ಆಸ್ತಿ ಖರೀದಿ ಮಾಡಬೇಕು, ಇಲ್ಲ ವಾಹನ ಖರೀದಿ ಮಾಡಬೇಕು, ಇಲ್ಲ ಇನ್ಯಾವುದೋ ಹೂಡಿಕೆ ಮಾಡಬೇಕು, ಈ ರೀತಿಯ ವಿಷಯಗಳನ್ನು ಗಮನಿಸಬೇಕು. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ನಿಗದಿಪಡಿಸಿದಂತಹ ದಿವಸದಲ್ಲೇ ನಾವು ಬದ್ಧರಾಗಿರಬೇಕು ಅನ್ನುವಂಥದ್ದನ್ನು ಯಾವ ಕಾರಣಕ್ಕೂ ಮರಿಬಾರ್ದು ಅನ್ನುವಂಥದ್ದು. ಒಂಟಿಯಾಗಿರತಕ್ಕಂಥವ್ರಿಗೆ ಜನ ಬೆಂಬಲ ಅನ್ನುವಂಥದ್ರ ಅಪೇಕ್ಷೆ ಉಂಟಾಗತ್ತೆ. ಯಾರೂ ನನ್ನ ಜೊತೆಗಿಲ್ವಲ್ಲ, ಏಕಾಂಗಿತನ ನಾನು ಕಾಡ್ತಾ ಇದೆಯಲ್ಲ ಅನ್ನುವಂತಹ ಭಾವನೆಗಳು ಬರುತ್ತೆ. ಅದನ್ನು ದೂರ ಮಾಡಿಕೊಳ್ಳಿ. ಔದುಂಬರ ವೃಕ್ಷಕ್ಕೆ ಅಂದರೆ ಅತ್ತಿ ಮರಕ್ಕೆ ಅಥವಾ ದತ್ತಾತ್ರೇಯನ ಸಾನ್ನಿಧ್ಯದಲ್ಲಿರತಕ್ಕಂತಹ ಪೂಜ್ಯ ವೃಕ್ಷಕ್ಕೆ ನಿಮ್ಮ ಅನುಕೂಲವನ್ನು ನೋಡಿಕೊಂಡು 21 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ. ಈ ಗೊಂದಲಗಳಿಗೆಲ್ಲ ಒಂದು ಪರಿಹಾರ ಅಂತಕ್ಕಂಥದ್ದು ಸಿಕ್ಕತ್ತೆ. ಶುಭವಾಗಿ. ಮಕರ ರಾಶಿ, ದಿನವಿಡೀ ಉತ್ತಮವಾದಂತಹ ರೀತಿಯಲ್ಲಿ ವ್ಯವಹಾರಾದಿಗಳನ್ನು ಮಾಡ್ತೀರಿ. ಸಾಯಂಕಾಲದ ಹೊತ್ತಿಗೆ ಏನೋ ಒಂದಿಷ್ಟು ಬೇಸರವಾಗ್ತಕ್ಕಂತಹ ಸಂಗತಿ. ಯಾವುದೋ ಕೆಲಸಗಳನ್ನು ಮಾಡಿರ್ತೀರಿ, ಅದರ ಉತ್ತರ ಅಥವಾ ಪರಿಣಾಮ ಫಲಿತಾಂಶಗಳು ನಿಮಗೆ ಬರಬೇಕಾದ್ರೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಅಹಿತವಾಗುತ್ತೆ, ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಒಳ್ಳೆಯ ಸಮಯವನ್ನು ಹುಡುಕ್ತಾ ಇದ್ದಂಥವರಿಗೆ ನಿರಾಸೆಯಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ ದಿವಸ ನನಗೆ ಒಳ್ಳೆಯದಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಅಥವಾ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತಾ ನಿಮ್ಮ ಕೆಲಸವನ್ನು ಕಾರ್ಯವನ್ನು ಪ್ರಾರಂಭ ಮಾಡ್ತೀರಿ. ನಾಳೆ ಒಳ್ಳೆಯದಾಗ್ಬೋದು, ನಾಡಿದ್ದು ಒಳ್ಳೆಯದಾಗ್ಬೋದು ಅನ್ನುವಂತಹ ಆಶಾಭಾವನೆಯನ್ನು ಹೊತ್ತಿದ್ದಂಥವ್ರಿಗೆ ಈ ದಿವಸ ನಿರಾಸೆ ಆಗ್ತಕ್ಕಂಥದ್ದು. ಲಾಭದ ದಿವಸ, ಆದರೆ ನೀವು ತುಂಬ ಚಟುವಟಿಕೆಯಿಂದ ಇರಬೇಕು. ಒಂದು ಕ್ಷಣ ಸುಮ್ಮನಾದರೂ ಕೂಡ ಆ ಕ್ಷಣದಲ್ಲಿ ಬರತಕ್ಕಂತಹ ಲಾಭಾಂಶ ಕಡಿಮೆ ಆಗತ್ತೆ ಅನ್ನುವಂಥದ್ದು. ನಿಮ್ಮ
ಕಲ್ಪನೆಗಳು ಏನಿದೆ ಅದೆಲ್ಲ ವಿಫಲವಾಗ್ತಕ್ಕಂತಹ ದಿವಸ. ಧನಾತ್ಮಕವಾದಂತಹ ಫಲಗಳನ್ನು ಹೆಚ್ಚು ನಿರೀಕ್ಷೆ ಮಾಡಬೇಡಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಓದನ್ನು ಬಿಟ್ಟು ಉಳಿದೆಲ್ಲ ವಿಷಯದಲ್ಲಿ ತುಂಬ ಚಟುವಟಿಕೆಯಿಂದ ಇರ್ತೀರಿ. ಆದರೆ ನಿಮ್ಮ ಕರ್ತವ್ಯ ಏನು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ವ್ಯವಹಾರ ಅನುಕೂಲ ಅನ್ನುವಂಥದ್ದು ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ಈ ದಿವಸ ಅನುಕೂಲವಾಗಿರುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ವಿದ್ಯಾ ಪ್ರತಿಬಂಧಕವಾದಂತಹ ದೋಷಗಳು ನಿವೃತ್ತಿಯಾಗಲಿ, ಶುಭವಾಗಿ. ಕುಂಭರಾಶಿ ವ್ಯಾವಹಾರಿಕವಾಗಿ ಜೊತೆಗೆ ಮನೆಯಲ್ಲಿ ನೀವು ಮಾಡಿದಂತಹ ತಪ್ಪುಗಳನ್ನು ತಿಳ್ಕೊಂಡು ನೀವೇ ಸರಿಪಡಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಆಗ ನಿಮ್ಮ ಬಗ್ಗೆ ಇದ್ದಂತಹ ಗೌರವ, ಪ್ರೀತಿ, ವಿಶ್ವಾಸ ಇದೆಲ್ಲ ಹಾಗೇ ಉಳಿಯುತ್ತೆ. ಒಂದು ವೇಳೆ ಆ ತಪ್ಪುಗಳನ್ನು ನೀವು ತಿದ್ದುಕೊಳ್ಳಿಲ್ಲ ಅಂತಾದರೆ ಯಾರಿಂದಲೂ ಕೂಡ ಯಾವುದೇ ಉತ್ತಮವಾದಂತಹ ವಾತಾವರಣವನ್ನು ನಿರೀಕ್ಷೆ ಮಾಡುವಂಥದ್ದು ತಪ್ಪಾದೀತು. ಸಂಗಾತಿಯ ಜೊತೆಯಲ್ಲಿ ಜಗಳಕ್ಕೆ ಅವಕಾಶವಾಗುತ್ತೆ. ಆ ಜಗಳವನ್ನು ತಪ್ಪಿಸಿ, ಜಗಳ ಬೇಡ ಅನ್ನುವಂಥದ್ದು ನಮ್ಮ ಸಲಹೆ. ಸಾಲ ಏನಾದರೂ ಕೊಟ್ಟಿದ್ದರೆ ಆ ಹಣ ನಿಮಗೆ ಈ ದಿವಸ ಹಿಂದಿರುಗಿ ಬರ್ತಕ್ಕಂಥದ್ದು. ಸಂತೋಷದ ಪ್ರಮಾಣ ಏನಿದೆ ಅದು ಈ ದಿವಸ ಒಟ್ಟಾರೆ ಕಡಿಮೆ ಅನ್ನುವಂಥದ್ದು. ಆರ್ಥಿಕವಾಗಿ ಒಂದಷ್ಟು ಅನುಕೂಲತೆಗಳಾಗತ್ತೆ. ನಿರೀಕ್ಷೆಗೆ ಮೀರಿದಂತಹ ಯಾವುದೋ ಒಂದು ಘಟನೆ ನಡೀತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದಂಥವ್ರಿಗೆ ಈ ದಿವಸ ನಷ್ಟದ ಸೂಚನೆ. ಹಾಗಾಗಿ ಆ ವ್ಯಾವಹಾರಿಕವಾದಂತಹ ವಿಚಾರದ ಬಗ್ಗೆ ಎಷ್ಟೇ ಗಮನ ಇದ್ದರೂ ಕೂಡ ನಷ್ಟವಾಗತ್ತೆ. ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರಬೇಕಾದಂಥದ್ದು. ತುಂಬ ಜವಾಬ್ದಾರಿಯುತವಾದಂತಹ ಕರ್ತವ್ಯಗಳನ್ನು ಪೂರೈಸೋದಕ್ಕೆ ಅವಕಾಶಗಳಾಗತ್ತೆ. ಕಾರ್ಮಿಕ ವರ್ಗದವರಿಗೆ ತುಂಬ ಸಂಕಷ್ಟದ ಸಮಯ ಅಂತ ಹೇಳಬೇಕು. ಪ್ರೇಮಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದು. ರಹಸ್ಯವಾಗಿ ಇಟ್ಟಂತಹ ವಿಷಯಗಳಿಂದ ನಷ್ಟವಾಗತ್ತೆ. ಯಾವುದೋ ವ್ಯವಹಾರ ಮಾಡಿರ್ತೀರಿ, ಸ್ನೇಹಿತರ ಜೊತೆಯಲ್ಲೂ ಹೇಳಿರೋದಿಲ್ಲ, ಮನೆಯಲ್ಲೂ ತಿಳಿಸಿರೋದಿಲ್ಲ, ಏನೋ ಅಭಾಸ ಆಗತ್ತೆ, ನಷ್ಟವನ್ನು ಅನುಭವಿಸ್ತೀರಿ. ಯಾರಿಗೂ ಕೂಡ ಈ ವಿಷಯಗಳು ಗೊತ್ತಾಗದೇ ಇರತಕ್ಕಂಥದ್ದು. ಕುಬೇರನನ್ನು ಬಿಳಿ ಹೂವುಗಳಿಂದ ಅರ್ಚನೆ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ವ್ಯಾವಹಾರಿಕವಾದಂತಹ ವಿಚಾರ ಹಾಗೆ ಆರೋಗ್ಯದ ವಿಷಯ ನಿಮಗೆ ಅನುಕೂಲವನ್ನು ತರಲಿ, ಶುಭವಾಗಿ.